ನಾವು ಇವಾಗ ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಬೋರ್ಡಲ್ಲಿ ಕನ್ನಡ ಬರೆದಿದೆ, ಸೊ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಬನ್ನಿ ಒಳಗಡೆ ಹೋಗೋಣ. ಗುಡ್ ಮಾರ್ನಿಂಗ್. ಇಲ್ಲಿ ತುಂಬಾನೇ ಬಿಸಿಲಿದೆ. ನಾನು ಟೋಪಿ ಐಮ್ ಜಸ್ಟ್ ಗೋಯಿಂಗ್ ಔಟ್. ಇಲ್ಲಿ ಹೆಂಗಿದೆ ಪ್ಲೇಸಸ್ ಲರ್ನ್ ಮಾಡೋಣ ಅಂತ ನಾನು ಹೊರಗಡೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಫ್ಯಾಮಿಲಿ ಜೊತೆ ಕೇರಳಕ್ಕೆ ಬಂದಿದ್ದೀನಿ. ಗಾಡ್ಸ್ ಓನ್ ಕಂಟ್ರಿ ಕೇರಳ. ಇಲ್ಲಿಗೆ ನಾನು ವಿಸಿಟ್ ಮಾಡಬೇಕಂತ ತುಂಬ ದಿವಸದಿಂದ ನಾನು ವೇಟ್ ಮಾಡ್ತಿದ್ದೆ. ನಾವು ಆಲ್ಮೋಸ್ಟ್ ಬೆಳಗ್ಗೆ 8 o'clockಗೆಲ್ಲ ರೀಚ್ ಆದ್ವಿ. ಸೊ ಟಿಫನ್ಗೆ ಅಲ್ಲಿ ಹತ್ರದಲ್ಲಿ ಅಲಂಕಾರ್ ವೆಜ್ ರೆಸ್ಟೋರೆಂಟ್ಗೆ ಹೋದ್ವಿ. ನಾನು ಅಲ್ಲಿ ಮಸಾಲೆ ದೋಸೆನ ಆರ್ಡರ್ ಮಾಡಿದೆ. ನಮ್ಮ ಕಡೆ ಬ್ಯಾಂಗ್ಳೂರ್ ಸ್ಟೈಲಲ್ಲೆಲ್ಲ ಒಳಗಡೆ ರೆಡ್ ಚಟ್ನಿ ಹಾಕಿರ್ತಾರೆ, ಬಟ್ ಇವ್ರು ಹಂಗೇನಿಲ್ಲ, ನಾರ್ಮಲ್ ಪ್ಲೇನ್ ಆಗಿ ಕೊಟ್ಟಿದ್ದಾರೆ. ಜೊತೆಗೆ ಕಾಯಿ ಚಟ್ನಿ. ಟೇಸ್ಟ್ ಚೆನ್ನಾಗೇ ಇತ್ತು. ನೆಕ್ಸ್ಟ್ ರೂಮ್ಗೆ ಹೋಗಿ ನಮ್ಮಮ್ಮ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಸೊ ಅದೇ ಥರ ರೆಡಿ ಆಗಿಬಿಟ್ಟು ನಾವು ನೆಕ್ಸ್ಟ್ ಪ್ಲೇಸಸ್ ಕಡೆ ಹೊರಡೋಣ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಟುಡೇ. ಅಲ್ಲಿ ನಿಯರ್ ಬೈ ಅಲ್ಲಿ ನಮಗೆ ಪೂವರ್ ಬ್ಯಾಕ್ ವಾಟರ್ ಬೋಟಿಂಗ್ ಇತ್ತು. ನಾವು ಅಲ್ಲಿ ಕೇಳಿದ್ದಕ್ಕೆ ಒಳಗಡೆ ಇಲ್ಲಿನ ಗೋಲ್ಡನ್ ಸ್ಯಾಂಡ್ ಬೀಚ್, ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಇದೆ ಅಂತ ಹೇಳಿದ್ರು. ಆ್ಯಂಡ್ ನಮಗೆ ಲೈಫ್ ಜಾಕೆಟ್ ಎಲ್ಲ ಕೊಟ್ಟರು. ಇದೊಂಥರ ಪ್ಯಾಕೇಜ್ ಥರ. ಅವರೆಲ್ಲ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿ ರೌಂಡ್ಸ್ ಎಲ್ಲ ಹಾಕೊಂಡು ಬರೋದಕ್ಕೆ ಒಂದಿಷ್ಟು ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ. ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಕೂಡ ಇಲ್ಲಿ ನಾವು ಕಾಣಬಹುದು. ತುಂಬಾನೇ ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ ಮಾತ್ರ. ಇಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲರೂ ಕವರ್ ಇಟ್ಕೊಂಡು ಬಂದು ಫಿಶ್ಗಳನ್ನೆಲ್ಲ ಇಟ್ಕೊಂತಿದ್ದಾರೆ. ನೋಡಕ್ಕೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಹಾಗೂ ಈ ಪಾಯಿಂಟ್ನಲ್ಲಿ ಬಹಳಷ್ಟು ಸಿನಿಮಾಗಳ ಶೂಟಿಂಗ್ಗಳು ನಡೆದಿವೆ ಅಂತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಆಯುರ್ವೇದಿಕ್ ಗಿಡ ಮರಗಳೆಲ್ಲ ಇದೆ. ಈ ಸೈಡ್ ಬಂದ್ರೆ ನಮ್ಮ ಮೂಗಿಗೆ ಆ ಸುವಾಸನೆ ಹೊಡೆಯುತ್ತೆ. ಈ ಪೋವರ್ ಬ್ಯಾಕ್ ವಾಟರ್ಸ್ ಬಂದು ಕೇರಳದ ಒನ್ ಆಫ್ ದಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ. ಹಾಗೂ ಈ ಬ್ಯಾಕ್ ವಾಟರ್ಸ್ ಕೇರಳದಲ್ಲಿ ನಾವು ಓನ್ಲಿ 3 ಪ್ಲೇಸಸ್ ಅಲ್ಲಿ ಮಾತ್ರ ನಾವು ಕಾಣಬಹುದು: ಅಲಿಪಿ, ಕೊಚ್ಚಿನ್ ಅಂಡ್ ಟ್ರಿವಂಡ್ರಮ್. ಇವೊಂದು ಅಲಿಪಿ ಬ್ಯಾಕ್ ವಾಟರ್ಸ್ ತುಂಬಾ ಪಾಪ್ಯುಲರ್ ಆಗಿದ್ರು ಕೂಡ ದಿ ಬ್ಯಾಕ್ ವಾಟರ್ಸ್ ಒರಿಜಿನ್ ಪಾಯಿಂಟ್ ಕ್ಯಾನ್ ಬಿ ಓನ್ಲಿ ಫೌಂಡ್ ಇನ್ ಟ್ರಿವಂಡ್ರಮ್. ಮ್ಯಾಂಗೋ ಟ್ರೀನಾ? ಓಕೆ. ಇದೆಲ್ಲ ಒಂಥರ ಮ್ಯಾಂಗ್ರೋ ಟ್ರೀಗಳು ಇವೆಲ್ಲ. ಇದೊಂಥರ ದಟ್ಟ ಅರಣ್ಯ ಜೊತೆಗೆ ಒಂದು ನೈಸರ್ಗಿಕವಾಗಿ ಒಂದು ಸಮುದ್ರ ನೀರು ಸೇರಿ ತುಂಬ ಚೆನ್ನಾಗಿದೆ ಪ್ರಕೃತಿ. ನನಗೆ ಚಿಕ್ಕ ವಯಸ್ಸಿಂದ ಬೋಟಿಂಗ್ ಅಂದ್ರೆ ಏನೋ ಒಂಥರ ಖುಷಿ. ನಾನು ಲಾಸ್ಟ್ ಟೈಮ್ ಬೋಟಿಂಗ್ ಹೋಗಿದ್ದು ನನ್ನ ಕ್ಲಾಸ್ಮೇಟ್ಸ್ ಜೊತೆ. ಅದು ನಾನು ಹೋಗಿದ್ದು ಯಡಿಯೂರು ಲೇಕ್ ಹತ್ರ. ಅದು ತುಂಬಾ ಚೆನ್ನಾಗಿತ್ತು. ಅದು ತುಂಬ ಚಿಕ್ಕದಾಗಿದ್ರು ಕೂಡ ಅಲ್ಲಿ ತುಂಬಾ ಮೆಮೊರೀಸ್ ಎಲ್ಲ ನಾವು ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಬರ್ತಿರೋದು ಇದು ಒಂಥರ ಗೊತ್ತಿಲ್ಲದಿರೋವಾಗ ಪ್ಲ್ಯಾನ್ ಆಗಿ ಇಲ್ಲಿ ಬಂದಿರೋದು. ದಿಸ್ ಇಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಹಿಂಗೆ ಸೀರೆ ಉಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಅಂತ ಹೇಳಿದ್ರು. ನಾನು ಅದನ್ನೇ ಚಾಲೆಂಜ್ ಆಗಿ ತೊಗೊಂಡೆ. ಫುಲ್ಲು ಒಳ್ಳೆ ಮದುವೆಗೆ ಹೆಂಗೆ ರೆಡಿ ಆಗ್ತಾರೆ ಹಾಗೆ ನಾನೇ ಸೀರೆ ಉಟ್ಕೊಂಡಿರೋದು ಈ ಸತಿ. ಅಮ್ಮ ಹೆಂಗೆ ಉಟ್ಕೊಂಡಿದ್ದೀನಿ ನೀನು ಹೇಳಮ್ಮ. ಪರವಾಗಿಲ್ಲ, ಚೆನ್ನಾಗಿ ಉಟ್ಕೊಂಡಿದ್ದೆ. ಫುಲ್ ಕಲಿಬೇಕು. ಮತ್ತು ನಾವಿಲ್ಲಿ ಕಾಣಬಹುದು ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತ. ಇದು ಸೀ ಫುಡ್ ಅಂತೆ. 49 ವೆರೈಟಿ ದೋಸೆ ಸ್ಪೆಷಲ್. 49 ವೆರೈಟಿ ಏನಮ್ಮ? ದೋಸಾಸ್. ಕ್ಯಾಮಲ್ಲ? ಕ್ಯಾಮಲ್ ಇದೆ ಅಲ್ಲಿ. ಎಲ್ಲಿ? ಓ, ಕ್ಯಾಮಲ್ಲು, ಹಾರ್ಸ್, ಹಾಂ, ವೈಟ್ ಹಾರ್ಸ್. ಓ ಮೈ ಗಾಡ್. ನನಗೆ ಕ್ಯಾಮಲ್ ಮತ್ತು ಹಾರ್ಸ್ನ ಕಂಡ್ರೆ ಏನೋ ಒಂಥರ ಪ್ರೀತಿ. ಸೊ ದಿಸ್ ಇಸ್ ದಿ ಬ್ಯಾಕ್ ವಾಟರ್ ಒರಿಜಿನೇಟಿಂಗ್ ಪಾಯಿಂಟ್, ಆಲ್ಸೋ ನೋನ್ ಆಸ್ ಎಸ್ಚುರಿ ಅಂತೆ. ಅಲ್ಲಿ ಅರೇಬಿಯನ್ ಸಮುದ್ರ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಿ ನಮಗೆ ಗೋಲ್ಡನ್ ಸ್ಯಾಂಡ್ ಬೀಚ್ ಕಾಣಿಸುತ್ತೆ. ಆ ಹೈಲ್ಯಾಂಡ್ ಹತ್ರ ನಾವು ಹೋಗಿ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಅರಬ್ಬಿ ಸಮುದ್ರ ಮತ್ತೆ ಈ ಕಡೆ ನದಿ, ರಿವರ್. ನಮಗೆ ಹೈಲ್ಯಾಂಡ್ ಇದೆ ಅಲ್ಲಿ.
ಆ ಕಡೆ ನೀರು ಈ ಕಡೆ ನೀರು, ಮಿಡಲಲ್ಲಿ ಒಂದು ಐಲ್ಯಾಂಡ್. ತುಂಬ ಚೆನ್ನಾಗಿದೆ. ಮತ್ತು ಈ ಕೇರಳ ಶೈಲಿಯ ಆರ್ಕಿಟೆಕ್ಚರ್ ನೀವು ಕಾಣಬಹುದು, ತುಂಬಾ ಯುನೀಕ್ ಆಗಿದೆ. ಇದು ನಮಗೆ ಎಲ್ಲ ಕಡೆನೂ ನೋಡಲಿಕ್ಕೆ ಸಿಗೋದಿಲ್ಲ. ಅಲ್ಲಿ ನೀವು ಕಾಣ್ತಿದ್ದೀರಲ್ಲ, ಸೊ ಅದನ್ನು ಎಲಿಫೆಂಟ್ ರಾಕ್ ಅಂತ ಹೇಳ್ತಾರಂತೆ. ಅದರ ಶೇಪ್ ಇಂದ ಅದಕ್ಕೆ ಎಲಿಫೆಂಟ್ ರಾಕ್ ಅಂತ ಹೆಸರು ಬಂದಿರೋದಂತೆ. ಚೆನ್ನಾಗಿದೆ. ನೆಕ್ಸ್ಟ್ ನಮಗೆ ಕಾಣಿಸಿದ್ದು ಫ್ಲೋಟಿಂಗ್ ಕಾಟೇಜಸ್ ಆಫ್ ಪೂವರ್ ಐಲ್ಯಾಂಡ್ ರೆಸಾರ್ಟ್. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಎಲ್ಲ ಕಾಣಿಸಿದಲ್ಲ, ಸೊ ಇದೆಲ್ಲ ಕೋಕೋನಟ್ ಪ್ಲಾಂಟೇಶನ್ ಅಂತೆ. ಮತ್ತು ಹಾಗೂ ಅಲ್ಲೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿಂದ 1 ಕಿಲೋಮೀಟರ್ ಆ ಕಡೆ ತಮಿಳ್ನಾಡಂತೆ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಊಟಕ್ಕೆ ಹೋಟೆಲ್ ಅನ್ನಪೂರ್ಣ ಅಲ್ಲಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಜಿಮಾಲಾ ಶಿವ ಟೆಂಪಲ್ಗೆ ಬಂದ್ವಿ. ಅಜಿ ಎಂದರೆ ಸಮುದ್ರ, ಮಾಲಾ ಎಂದರೆ ಬೆಟ್ಟ, ಹೀಗಾಗಿ ಇಲ್ಲಿ ಹೆಸರು ಅಜಿಮಾಲಾ ಶಿವ ಟೆಂಪಲ್ ಅಂತ ಬಂದಿದೆ. ನಾನು ಬರೋಷ್ಟೊತ್ತಿಗೆ ಇವರಿಬ್ರು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸಮುದ್ರದ ಜೊತೆಗೆ ಇದ್ದು ಕಡಲ ನೋಟ ಅತ್ಯಂತ ಮನಃಪೂರ್ವಕವಾದದ್ದು ಎಂದು ಪ್ರವಾಸಿಗರು ಹೇಳುತ್ತಾರೆ. ಇಲ್ಲಿ ನಾವು ನಿರ್ಮಲ ಸಮುದ್ರದ ತೀರದಲ್ಲಿರುವ ಅಜಿಮಾಲಾ ಶ್ರೀ ಮಹಾದೇವ ದೇವಸ್ಥಾನಕ್ಕೆ ಬಂದಿದ್ದೇವೆ. ಎದುರು ನೋಡಿದರೆ ಅರೇಬಿಯನ್ ಸಮುದ್ರದ ವಿಶಾಲ ನೋಟ ಮತ್ತು ಕೆಳಗೆ ಕಲ್ಲು ಗುಡ್ಡಗಳ ಮೇಲೆ ಈಗಾಗಲೇ ಮನಸ್ಸನ್ನು ಶಾಂತಗೊಳಿಸುತ್ತಿದೆ. ಮತ್ತೆ ಮುಂದೆ 58 ಫೀಟ್ ಎತ್ತರದ ಗಂಗಾಧರೇಶ್ವರ ರೂಪದ ಶಿವ. ನಾವಿಲ್ಲಿ ದರ್ಶನ ಮಾಡೋ ಅಷ್ಟೊತ್ತಿಗೆ 6:30 ಆಗೋಗಿತ್ತು. ನೆಕ್ಸ್ಟ್ ನಾವು ಭಗವತಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಒಳಗಡೆ ಮೊಬೈಲ್ಸ್ ಎಲ್ಲ ಅಲವ್ ಇಲ್ಲ, ಹಾಗೂ ಬ್ಯಾಗ್ನು ಅಷ್ಟೇನ ನಾವು ಇಲ್ಲಿ ಹೊರಗಡೆನೆ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ನಾವು ಒಳಗಡೆ ಹೋಗ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದಾಯ್ತು. ಇವಾಗ ಆಲ್ರೆಡಿ ಟೈಮ್ ಎಷ್ಟಮ್ಮ? 8:30. ನಾನು ಬೆಳಗ್ಗೆ ಉಟ್ಕೊಂಡಿದ್ದ ಸೀರೆ ಇದು ಹಂಗೆ ಇದೆ, ಮೇಂಟೈನ್ ಮಾಡಿ. ತುಂಬಾ ಜನ ನನ್ನ ಬ್ರೇಸ್ಲೆಟ್ ಬಗ್ಗೆ ಕೇಳಿದ್ದೀರಾ. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ಬ್ರೇಸ್ಲೆಟ್ ಇದು. ಹಾಗೂ ಇದು ನಾನು ಆ್ಯಕ್ಚುಲಿ ಒಂದು ದೇವಸ್ಥಾನದಲ್ಲಿ ತೊಗೊಂಡಿದ್ದು ಈ ಬಳೆ. ಇದು ಯಾವ ಡ್ರೆಸ್ ಹಾಕ್ಕೊಂಡ್ರೂ ಇದು ಮ್ಯಾಚ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನು ಈ ಕಲರ್ ಮ್ಯಾಚಿಂಗ್ ಆಗುತ್ತೆ ಅಂತ ಈ ಬಳೆ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತದೆ. ನಾನು ಎಲ್ಲೋದ್ರೂ ನಾನು ಈ ಬ್ರೇಸ್ಲೆಟ್ ಹಾಕೊತಾನೆ ಇರ್ತೇನೆ, ಬಿಕಾಸ್ ನನಗೆ ತುಂಬಾ ಇಷ್ಟ. ಇದು ತುಂಬ ಕ್ಯೂಟ್ ಆಗಿದೆ, ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು. ಎಲ್ಲನೂ ನಮ್ಮ ಹೆಣ್ಮಕ್ಳಿಗೋಸ್ಕರನೇ. ಕೆಲವ್ರು ಹೇಳ್ತಾರೆ, ನೀನು ಆಂಟಿಗಳ ಥರ ನೀನು ಸೀರೆ ಉಟ್ಕೊಂತೀಯ ಅಂತ. they'll be like, oh, why are you wearing saree like auntie? ನನಗಿಷ್ಟ, ನನಗೆ ಸೀರೆ ಉಟ್ಕೊಂಡು ಹಿಂಗೆಲ್ಲ ಜುಮ್ಗಗಳೆಲ್ಲ ಹಾಕಿ. ಈ ನಿಜ ಹೇಳ್ಬೇಕಂದ್ರೆ ನಾವು ಹೆಣ್ಮಕ್ಳು ಈ ಥರ ಸೀರೆ ಉಟ್ಕೊಂಡಾಗನೇ ತುಂಬ ಲಕ್ಷಣವಾಗಿ ಕಾಣಿಸ್ತೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ನಿಮಗೆ ನನ್ನ ಕಂಟೆಂಟ್ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.